ನಮಸ್ಕಾರ. ನಾವೆಲ್ಲ ಶ್ರೀಮಂತರು. ನಮ್ಮ ಮನೆಯಲ್ಲಿ ಒಟ್ಟಿಗೆ 5 ಜನ ಇದ್ದೇವೆ. ನಾನು, ನನ್ನ ತಮ್ಮ ಮತ್ತು ತಂಗಿ. ನನ್ನ ತಂದೆ ಮತ್ತು ತಾಯಿ ಬಿಸ್ನೆಸ್ ಮಾಡ್ತಾರೆ. ಹಾಗೆ ನನ್ನ ತಂಗಿ ಮತ್ತು ತಮ್ಮ ಕೂಡ ಬಿಸ್ನೆಸ್ ಮಾಡ್ತಾರೆ. ಆದರೆ ನಾನು ಮಾತ್ರ ಒಂದು ದೊಡ್ಡ ಕಂಪನಿಯಲ್ಲಿ CEO ಆಗಿದ್ದೇನೆ. ನನಗೆ ಮದುವೆ ಮಾಡಬೇಕು ಅಂತ ನನ್ನ ಅಮ್ಮ ಯೋಚನೆ ಮಾಡ್ತಿದ್ದಾರೆ. ಆದರೆ ನಾವೆಲ್ಲ ಶ್ರೀಮಂತರಾಗಿರುವುದರಿಂದ ನನಗೆ ಪುನಃ ಶ್ರೀಮಂತ ಹುಡುಗನನ್ನು ಮದುವೆ ಆಗಲು ಇಷ್ಟವಿಲ್ಲ. ಅದಕ್ಕೆ ನಾನು ಅಮ್ಮನ ಬಳಿ ಹೇಳಿದೆ, ನನಗೆ ಶ್ರೀಮಂತ ಹುಡುಗನನ್ನು ಮದುವೆ ಆಗಲು ಇಷ್ಟವಿಲ್ಲ. ಅದರಿಂದ ನಾನು ಯಾವುದಾದರೂ ಬಡ ಹುಡುಗನನ್ನು ಮದುವೆ ಆಗಲು ಇಷ್ಟಪಡುತ್ತೇನೆ ಎಂದು. ನನ್ನ ಆಸೆಯನ್ನು ನನ್ನ ಅಪ್ಪ, ಅಮ್ಮ ಮತ್ತು ಮನೆಯಲ್ಲಿ ಎಲ್ಲರೂ ಒಪ್ಪಿದರು. ಕೂಡಲೇ ನನಗೆ ಒಂದು ಹುಡುಗನನ್ನು ಹುಡುಕಿದರು. ಆ ಹುಡುಗ ನೋಡಲು ತುಂಬ ಸುಂದರನಾಗಿದ್ದ. ಅವನು ತುಂಬ ಉದ್ದನೆಯ ವ್ಯಕ್ತಿತ್ವದವ. ಕಣ್ಣು ನೋಡಲು ನೀಲಿ ಬಣ್ಣದಾಗಿತ್ತು. ತುಂಬ ಬಿಳಿಯ ಮೈಕಟ್ಟು. ನೋಡಲು ತುಂಬ ಸೌಮ್ಯ ಸ್ವಭಾವದವ. ನನಗೆ ಮೊದಲ ನೋಟದಲ್ಲಿ ಅವನು ತುಂಬ ಇಷ್ಟವಾದ. ನಾನು ಅಮ್ಮನ ಬಳಿ ಅವನು ನನಗೆ ಇಷ್ಟವಾದ ಅಂತ ಹೇಳಿದೆ. ನಮ್ಮ ಮದುವೆ ಅದ್ಧೂರಿಯಾಗಿ ನಡೆಯಿತು. ನನ್ನ ಗಂಡ ಯಾವಾಗಲೂ ಮನೆಯಲ್ಲೇ ಇರುತ್ತಿದ್ದ. ಅವನಿಗೆ ಏನು ಕೆಲಸವಿಲ್ಲ. ನಾನು ನನ್ನ ಜೊತೆ ಬರಲು ಅವನನ್ನು ಹೇಳಿದೆ. ಆಗ ಅವನು, ಬೇಡ ಅಮೃತ, ನೀನು ಕೆಲಸಕ್ಕೆ ಹೋಗು. ನೀನು ದುಡಿದು ತಂದದ್ದೇ ಸಾಕು. ನಾನು ಮನೆಯಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಹಾಗೆ ನಿನಗೆ ಬೇಕಾದದನ್ನೆಲ್ಲ ಮಾಡಿಕೊಡುತ್ತೇನೆ. ತಿಂಡಿ, ಊಟ ಏನು ಬೇಕು ಹೇಳು, ನಾನು ನಿನಗೆಲ್ಲ ಮಾಡಿಕೊಡುತ್ತೇನೆ ಅಂತ ಅವನು ನನಗೆ ಹೇಳಿದ. ನನಗೆ ತುಂಬ ಖುಷಿಯಾಯಿತು. ಅವನು ನನ್ನನ್ನು ತುಂಬ ಪ್ರೀತಿಸ್ತಿದ್ದ. ಒಂದು ದಿನ ನಾನು ನನ್ನ ಮನೆಯಲ್ಲಿ ನನ್ನ ಫ್ರೆಂಡ್ಸ್ಗಳಿಗೆ ಪಾರ್ಟಿ ಇಟ್ಟಿದ್ದೆ. ಹಾಗೆ ಅವನು ಪಾರ್ಟಿಗೆ ಬೇಕಾದ ಅಡುಗೆಯನ್ನೆಲ್ಲ ಮನೆಯಲ್ಲೇ ಮಾಡಿದ. ಸಂಜೆ ನನ್ನ ಗೆಳೆಯರೆಲ್ಲ ಪಾರ್ಟಿಗೆ ಬಂದಿದ್ದರು. ನನ್ನ ಗಂಡನೇ ಅಡುಗೆ ಮಾಡಿದಂತ ಕೇಳಿದ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ತಮಾಷೆ ಮಾಡೋಕ್ಕೆ ಶುರು ಮಾಡಿದ್ರು. ಅದನ್ನು ಕಂಡು ಅವನಿಗೆ ತುಂಬ ಬೇಸರವಾಯಿತು. ಅವನು ಸೀದಾ ಒಳಗೆ ಹೋಗಿ ಕುಳಿತುಕೊಂಡ. ಇದನ್ನು ನೋಡಿ ನನಗೆ ತುಂಬ ಬೇಸರವಾಯಿತು. ಆ ದಿನ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಇನ್ಮೇಲೆ ನಾನು ನನ್ನ ಗಂಡನ ಕೈಯಿಂದ ಅಡುಗೆ ತಿಂಡಿ ಕೆಲಸ ಮಾಡಿಸಲ್ಲ. ಬದಲಿಗೆ ಒಂದು ಕೆಲಸದವಳನ್ನು ಇಡ್ತೇನೆ ಅಂತ ಹೇಳಿ ಒಂದು ಕೆಲಸದವಳನ್ನು ಇಟ್ಟೆ. ಮೊದಲು ಎಲ್ಲವೂ ಸರಿ ಇತ್ತು. ಆಮೇಲೆ ಅವಳು ನನಗೆ ದಿನಾಲು ಒಂದೊಂದು ರೀತಿಯ ಚಾಡಿಗಳನ್ನು ಹೇಳಲು ಶುರು ಮಾಡ್ತಿದ್ಲು. ನಿನ್ನ ಗಂಡ ಯಾರೋ ಗೆಳೆಯರನ್ನೆಲ್ಲ ಮನೆಗೆ ಕರ್ಕೊಂಡು ಬರ್ತಾನೆ. ನಿನ್ನ ಗಂಡನ ಗೆಳೆಯರ ಬಿಟ್ಟಿ ಚಾಕರಿ ಮಾಡಲು ನನಗೆ ಕಷ್ಟವಾಗುತ್ತಿದೆ. ನನಗೆ ಇಲ್ಲಿ ಹೆಚ್ಚು ಕೆಲಸವಾಗುತ್ತದೆ. ಆಮೇಲೆ ಒಂದು ವಿಷಯ ಮೇಡಮ್, ನೀವು ಬೇಸರ ಮಾಡದಿದ್ದರೆ ನಾನು ಆ ವಿಷಯ ಹೇಳ್ತೇನೆ. ನಾನು ಹೇಳಿದೆ, ಏನದು ವಿಷಯ, ಬೇಗ ಹೇಳು ಅಂತ. ಆಗ ಅವಳು, ಏನಿಲ್ಲ ಮೇಡಮ್, ನಿಮ್ಮ ಗಂಡ ಯಾವುದೋ ಹುಡುಗಿಯನ್ನು ಮನೆಗೆ ಕರ್ಕೊಂಡು ಬರ್ತಾನೆ. ನನಗೆ ತುಂಬ ಗಲೀಜಿಯಾಗುತ್ತೆ. ನೀವು ನೋಡಿದರೆ ಇಷ್ಟು ಒಳ್ಳೆಯವರು, ಅವನು ನಿಮಗೆ ಮೋಸ ಮಾಡ್ತಾನೆ. ನನಗೆ ಅವಳ ಮೇಲೆ ಕೋಪ ಬಂತು. ನನ್ನ ಎಷ್ಟು ಒಳ್ಳೆಯ ಗಂಡನಿಗೆ ಇವಳು ಚಾಡಿ ಹೇಳ್ತಾಳೆ. ಇವಳಿಗೆ ಕೆಲಸ ಮಾಡಲು ಉದಾಸೀನ. ಅದಕ್ಕೆ ಇವಳು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುತ್ತಿದ್ದಾಳೆ. ನಾನು ಕೋಪದಿಂದ ಹೇಳಿದೆ, ಇನ್ಮೇಲೆ ನೀನು ಈ ಮನೆ ಕೆಲಸಕ್ಕೆ ಬರುವ ಅಗತ್ಯವಿಲ್ಲ. ಇವತ್ತಿನಿಂದಲೇ ನೀನು ಈ ಮನೆಯಿಂದ ಹೊರಗೆ ನಡಿ ಅಂತ ಹೇಳಿ ಅವಳಿಗೆ ಸರಿಯಾಗಿ ಬೈದು ಮನೆಯಿಂದ ಹೊರಗೆ ಹಟ್ಟಿದೆ. ಇದಾದ ಮೇಲೆ ನಾನು ಕೆಲವು ಹುಡುಗಿಯರನ್ನು ಮನೆ ಕೆಲಸಕ್ಕೆ ಇಂಟರ್ವ್ಯೂ ಮಾಡೋಣ ಅಂತ ಯೋಚಿಸಿದೆ. ಆಗ ಕೆಲವು ಹುಡುಗಿಯರ ತೊಂದರೆಗಳನ್ನು ಕೇಳಿ ನನಗೆ ಯಾಕೋ ಇಷ್ಟವಾಗಲಿಲ್ಲ. ಅದರಲ್ಲಿ ಒಂದು ಹುಡುಗಿ ನನ್ನನ್ನು ತುಂಬ ಆಕರ್ಷಿಸಿದಳು. ಅವಳು ನೋಡಲು ಚೆಂದವಿದ್ದಳು ಮತ್ತು ಅವಳ ಮನೆಯಲ್ಲಿ ತುಂಬ ಕಷ್ಟವಿದ್ದಂತೆ. ಅವಳು ಸಂಜೆ ಹೊತ್ತಿನಲ್ಲಿ ಕಾಲೇಜ್ಗೆ ಹೋಗ್ತಿದ್ಳು. ಬೆಳಿಗ್ಗೆ ಹೊತ್ತಿನಲ್ಲಿ ನಮ್ಮ ಮನೆಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಳು. ಅವಳು ಚಿಕ್ಕ ಹುಡುಗಿಯಾದರೂ ಅವಳಿಗೆ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಅವಳ ತಂದೆ ತಾಯಿ ಅವಳನ್ನು ಚೆನ್ನಾಗಿ ಸಾಕಿದ್ದರು. ಅವಳು ನಮ್ಮ ಮನೆಗೆ ಕೆಲಸಕ್ಕೆ ಸೇರಿದಳು. ಕೆಲಸಕ್ಕೆ ಸೇರಿದ ಮೇಲೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಏನು ವಿಷಯ ಇದ್ದರೂ ನನಗೆ ವಿಷಯ ಬೇಗನೆ ಬಂದು ತಿಳಿಸುತ್ತಿದ್ದಳು. ಹೀಗೆ ಎಲ್ಲವೂ ಸುಗಮವಾಗಿ ನಡೆಯುತ್ತಿತ್ತು. ಒಂದು ದಿನ ನಾನು ಕೆಲಸದಿಂದ ಮನೆಗೆ ಬೇಗನೆ ಬಂದೆ. ಆ ದಿನ ಅವಳು ಒಂದು ಥರ ವರ್ತನೆ ಮಾಡುತ್ತಿದ್ದಳು. ಅವಳು ಬೆಡ್ರೂಮ್ನಿಂದ ಹೊರಗೆ ಬರುತ್ತಿದ್ದಳು. ನಾನು ಅವಳನ್ನು ಏನೂ ಪ್ರಶ್ನಿಸಲಿಲ್ಲ. ಆದರೆ ಅವಳಾಗಿ ಬಂದು ಹೇಳಿದ್ಲು, ಮೇಡಮ್, ಬೆಡ್ರೂಮ್ ತುಂಬ ಅಸ್ತವ್ಯಸ್ತವಾಗಿತ್ತು, ಅದಕ್ಕೆ ನಾನು ಅದನ್ನು ಕ್ಲೀನ್ ಮಾಡಿದೆ ಅಂದೆ. ಆಗ ನನ್ನ ಗಂಡ ಕಳ್ಳರ ಥರ ವರ್ತಿಸ್ತಿದ್ದರು. ಅವಳು ಒಂದು ಸಲ ನನ್ನ ಗಂಡನನ್ನು ನೋಡಿ ನಂತರ ಸೀದಾ ಅವಳ ಮನೆಗೆ ಹೋದಳು. ನನ್ನ ಗಂಡ ನನ್ನ ನೋಡಿ ನಾಟಕೀಯವಾಗಿ, ಏನು ಚಿನ್ನ ಬೇಗ ಬಂದದ್ದು ಅಂತ ಪ್ರೀತಿಯಿಂದ ಕೇಳಲು ಶುರು ಮಾಡಿದರು. ಅದಕ್ಕೆ ನಾನು, ನನ್ನ ಕೆಲಸ ಮುಗಿಯಿತು, ಅದಕ್ಕೆ ನಿಮ್ಮೊಡನೆ ಎಲ್ಲಾದರೂ ಸುತ್ತಾಡೋಣ ಅಂತ ಬೇಗ ಬಂದೆ ಅಂದಾಗ ನನ್ನ ಗಂಡ, ನನಗೆ ತುಂಬ ಸುಸ್ತಾಗುತ್ತಿದೆ. ಇದನ್ನು ಕೇಳಿ ನನಗೆ ಬೇಸರವಾಯಿತು. ನಾನು ಕೂಡ ಏನು ಬೇಜಾರು ಮಾಡದೆ ಗಂಡನೊಡನೆ ಮಾತನಾಡುತ್ತಾ ನಗುತ್ತಾ ಆ ದಿನವನ್ನೆಲ್ಲ ಕಳೆದೆ. ಹೀಗೆ 2-3 ದಿನಗಳ ನಂತರ ನಾನು ಒಂದು ಸಲ ಬೇಗ ಬಂದಾಗ ನಮ್ಮ ಬೆಡ್ರೂಮ್ನಲ್ಲಿ ಬೆಡ್ಶೀಟ್ ಎಲ್ಲ ಅಸ್ತವ್ಯಸ್ತವಾಗಿದ್ದು ಕಂಡು ಬಂತು. ಕೂಡಲೇ ನಾನು ನಮ್ಮ ಕೆಲಸದವಳನ್ನು ಕರೆದು ಕೇಳಿದೆ. ಅದಕ್ಕೆ ಅವಳು ಹೆದರಿ ಅದು ಮೇಡಮ್, ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದ್ಲು. ಆಗ ನನ್ನ ಗಂಡ ಅಲ್ಲಿ ಬಂದಾಗ ಅವಳು ನನ್ನ ಗಂಡನನ್ನು ಒಮ್ಮೆ ನೋಡಿದ್ಲು. ನನಗೆ ಯಾಕೋ ಇವರ ಮೇಲೆ ಸಂಶಯ ಬಂತು. ಕೂಡಲೇ ಅವಳು ಬೆಡ್ಶೀಟ್ ಸರಿ ಮಾಡಿ ಅಲ್ಲಿಂದ ಓಡಿ ಹೋದ್ಲು. ನನಗೆ ಅನಿಸಿತ್ತು, ನನ್ನ ಗಂಡನ ಹತ್ತಿರ ಹಣ ಇದೆ, ಈ ಕೆಲಸದವಳು ಅವರನ್ನು ಉಪಯೋಗಿಸ್ತಿದ್ದಾಳೆ ಅಂತ.
ಕೂಡಲೇ ನಾನು ನನ್ನ ಗಂಡನೊಡನೆ ಹೇಳಿದೆ, ನಿಮಗೆ ಈ ಕೆಲಸದವಳಿಂದ ಏನಾದರೂ ತೊಂದರೆ ಆಗ್ತಿದೆಯಾ ಅಂತ. ಅದಕ್ಕೆ ಅವರು ಇಲ್ಲ ಅಂತ ಉತ್ತರಿಸಿದರು. ಪುನಃ 2 ದಿನಗಳ ನಂತರ ಇದೇ ಪುನರಾವರ್ತನೆ ಆಯಿತು. ನನಗೆ ಯಾಕೋ ನಮ್ಮ ಕೆಲಸದವಳ ಮೇಲೆ ಸಂಶಯ ಬರುತ್ತಿದೆ. ನನಗೆ ಯಾಕೋ ನನ್ನ ಗಂಡ ಒಳ್ಳೆಯವರು, ಇವಳು ಅವರನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿರ್ಬೋದು ಅಂತ ಅನಿಸ್ತಿದೆ. ಅದಕ್ಕೆಂದು ನಾನೊಂದು ಉಪಾಯ ಮಾಡಿದೆ. ಮರುದಿನ ನಾನು ಕೆಲಸದಿಂದ ಬರಬೇಕಾದರೆ ನನ್ನ ಕೆಲಸದವಳು ಕುಂಟುತ್ತಾ ನಮ್ಮ ಬೆಡ್ರೂಮ್ನಿಂದ ಬರುತ್ತಿದ್ದಳು. ನನಗೆ ಜೋರಾಗಿ ಅವಳ ನೋಡಿ ಕೋಪ ಬಂದಿತ್ತು. ಓ, ಹಾಗಾದರೆ ನೀನು ನನ್ನ ಗಂಡನೊಡನೆ ಚೆಕ್ಕಂದ ಹಾಡುತ್ತಿರುವೆ ಅಲ್ವಾ ಅಂತ ನಾನು ಅವಳನ್ನು ಹೊಡೆಯಲು ಹೋದೆ. ಆಗ ಅವಳು ಹೆದರಿ, ಮೇಡಮ್, ಅದರಲ್ಲಿ ನನ್ನ ತಪ್ಪೇನಿಲ್ಲ, ಇದು ಅವರ ಯಜಮಾನರೇ ಮಾಡಿದ್ದು ಅಂತ ಅವರು ಹೇಳುತ್ತಿರುವಾಗ ನಾನು ತಿರುಗಿ ನೋಡಿದೆ. ನನ್ನ ಗಂಡ ಏನನ್ನೋ ತೋರಿಸಿ ಅವಳನ್ನು ಹೆದರಿಸುತ್ತಿದ್ದರು. ನಾನು ಕೂಡಲೇ ಅವಳನ್ನು ಕೆಲಸದಿಂದ ತೆಗೆದೆ, ಮುಂದೆ ತೊಂದರೆ ಆಗಬಹುದೆಂದು. ನಂತರ ನಾನು ಮತ್ತು ನನ್ನ ಗಂಡ ತುಂಬ ನೆಮ್ಮದಿಯಿಂದ ಇದ್ದೆವು. ಒಂದು ದಿನ ನನಗೆ ಆಫೀಸ್ನಿಂದ ಮೀಟಿಂಗ್ ಆಗಿ ಡೆಲ್ಲಿಗೆ ಹೋಗಬೇಕಾಗಿ ಬಂತು. ನಾನು ಮೀಟಿಂಗ್ಗೆ ದೂರದ ಊರಿಗೆ ಹೋಗುವುದಿಲ್ಲವೆಂದು ನಿರ್ಧರಿಸಿದೆ. ಆದರೆ ಕಂಪನಿಯ ರೂಲ್ಸ್ ಪ್ರಕಾರ ನನಗೆ ಹೋಗಲೇಬೇಕಾಗಿತ್ತು. ನಾನು ಅದನ್ನು ಗಂಡನಿಗೆ ಹೇಳಿದಾಗ ಅವರಿಗೆ ತುಂಬ ಬೇಸರವಾಯಿತು. ನೀನು ಹೋಗಬೇಡ, ನೀನು ಹೋದರೆ ನಾನೊಬ್ಬನೇ ಇರುವುದೆಂದು ದುಃಖಪಟ್ಟರು. ನಾನು ನನ್ನ ಗಂಡನನ್ನು ಸಮಾಧಾನಪಡಿಸಿ ಬೇಗ ಬರುವೆನೆಂದು ಹೇಳಿ ಹೊರಟೆ. ನನಗೆ 5 ಗಂಟೆಗೆ ಫ್ಲೈಟ್ ಇತ್ತು. ಆದರೆ ಏರ್ಪೋರ್ಟಿಗೆ ಬರುವಾಗ ನಮ್ಮ ಫ್ಲೈಟ್ ತುಂಬ ಲೇಟಾಗಿ ಬರುತ್ತದೆ ಅಂತ ನಮಗೆ ಅಲ್ಲಿ ಮೆಸೇಜ್ ಸಿಕ್ಕಿತ್ತು. ಕಾರಣ ಡೆಲ್ಲಿಯಲ್ಲಿ ಜೋರಾಗಿ ಮಳೆ ಬರುತ್ತಾ ಇರುವುದರಿಂದ, ಹವಾಮಾನದಲ್ಲಿ ತೊಂದರೆ ಆಗಿರುವುದರಿಂದ ಸ್ವಲ್ಪ ಹೊತ್ತಾಗುತ್ತದೆ ಅಂತ ತಿಳಿದು ಬಂತು. ನಾನಲ್ಲಿ ವಿಚಾರಿಸಿದಾಗ ಕಡೆ ಪಕ್ಷ 8 ಗಂಟೆ ಆದರೂ ಕಾಯಬೇಕಾಗ್ತದೆ ಅಂದಾಗ ಜನರೆಲ್ಲ ಜಗಳ ಮಾಡಿ ತಮ್ಮ ಹಣ ವಾಪಸ್ ತಗೊಳ್ತಿದ್ರು. ನಾನು ಎಷ್ಟು ಜನರ ನಡುವೆ ದುಡ್ಡಿಗಾಗಿ ಕಾಯುವ ಬದಲು ಈಗ ನಾನು ಸೀದಾ ಮನೆಗೆ ಬಂದು ನಾಳೆ ಬೆಳಿಗ್ಗೆ ಬರುತ್ತೇನೆ ಎಂದು ವಿಮಾನದ ಅಧಿಕಾರಿಗಳಿಗೆ ತಿಳಿಸಿದೆ. ಅವರು ಅದಕ್ಕೆ ಸರಿ ಎಂದು ಒಪ್ಪಿಕೊಂಡ್ರು. ನಾನು ಸೀದಾ ಮನೆಗೆ ಬಂದೆ. ನಾನು ಇದನ್ನು ಗಂಡನಿಗೆ ತಿಳಿಸುವ ಬದಲು ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಯೋಚಿಸಿದೆ. ಮನೆಗೆ ಬಂದಾಗ ಮನೆಯ ಎದುರು ಬೀಗ ಹಾಕಿತ್ತು. ಬಹುಶಃ ನನ್ನ ಗಂಡ ಎಲ್ಲಿಯೇ ಹೋಗಿರಬೇಕೆಂದು ನಾನು ಯೋಚಿಸ್ತಿರುವಾಗ ಮನೆಯ ಒಳಗಿನಿಂದ ನಗುವ ಶಬ್ದ ಕೇಳಿಸಿತು. ಹತ್ತಿರ ಹೋಗಿ ಸರಿಯಾಗಿ ಕೇಳಿಸಿದಾಗ ಗೊತ್ತಾಯಿತು ಅದು ನಮ್ಮ ಮನೆಯ ಒಳಗಿನಿಂದಲೇ ಬರುತ್ತಿದೆ ಅಂತ. ನಾನಾಗ ಒಂದು ಐಡಿಯಾ ಮಾಡಿದೆ. ನಮ್ಮ ಮನೆಯ ಮೇಲಿನ ಬಾಲ್ಕನಿಯಲ್ಲಿ ಒಂದು ಡೋರ್ ಓಪನ್ ಇದೆ. ಅದಕ್ಕೆ ಹಿಂದುಗಡೆಯಿಂದ ಮೆಟ್ಟಿಲುಗಳಿವೆ. ಅಲ್ಲಿಂದ ಹೋಗಿ ಯಾರಾದರೂ ಕಳ್ಳರು ಬಂದಿರ್ಬೋದಾ ಅಂತ ನೋಡಬೇಕಂತ ಮೆಲ್ಲನೆ ಹೋದೆ. ನಾನು ಆಗ ಒಂದು ಐಡಿಯಾ ಮಾಡಿದೆ. ನಮ್ಮ ಮನೆ ಬಾಲ್ಕನಿಯಲ್ಲಿ ಒಂದು ಡೋರ್ ಓಪನ್ ಇದೆ. ಅದಕ್ಕೆ ಹಿಂದುಗಡೆಯಿಂದ ಮೆಟ್ಟಿಲುಗಳಿವೆ. ಅಲ್ಲಿಂದ ಹೋಗಿ ಯಾರಾದರೂ ಕಳ್ಳರು ಬಂದಿರ್ಬೋದಾ ಅಂತ ನೋಡಬೇಕಂತ ಮೆಲ್ಲನೆ ಹೋದೆ. ಅಷ್ಟೊತ್ತಿಗೆ ನಾನು ಮೆಲ್ಲನೆ ಕೆಳಗಿಳಿದಾಗ ಸೀದಾ ನಮ್ಮ ಅಡುಗೆ ಮನೆ ಹತ್ತಿರ ಹೋದಾಗ ನನಗೆ ಅಲ್ಲಿನ ದೃಶ್ಯ ಕಂಡು ಶಾಕ್ ಆಯಿತು. ನನ್ನ ಗಂಡ ಒಂದು ಚಂದದ ಹುಡುಗಿಯನ್ನು ಕರ್ಕೊಂಡು ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಅವಳಿಗೆ ಏನನ್ನೋ ತಿನ್ನಿಸ್ತಿದ್ದಾರೆ. ಇದನ್ನು ನೋಡಿ ನನಗೆ ತಲೆ ತಿರುಗಿದಂತಾಯಿತು. ಆದರೂ ಸಾವರಿಸಿಕೊಂಡು ಅದನ್ನು ವಿಡಿಯೋ ಮಾಡಲು ಶುರು ಮಾಡಿದೆ. ನಂತರ ಮೆಲ್ಲನೆ ಅವರಿಗೆ ಗೊತ್ತಿಲ್ಲದ ಹಾಗೆ ಪುನಃ ವಾಪಸ್ ಬಂದು ನನ್ನ ಹಳೆಯ ಕೆಲಸದವಳ ಮನೆಗೆ ಹೋದೆ. ಅವಳು ನನ್ನನ್ನು ನೋಡಿದ ಕೂಡಲೇ ಹೆದರಿಕೊಂಡಳು. ಪುನಃ ಏನಾದರೂ ತೊಂದರೆ ಆಗಬಹುದು ಎಂದು. ನಾನು ಅವಳನ್ನು ಸಮಾಧಾನಪಡಿಸಿ ನಡೆದ ವಿಷಯಗಳನ್ನೆಲ್ಲ ಕೇಳಿದೆ. ಅವಳು ನನಗೆ ಒಂದೊಂದಾಗಿ ವಿವರಿಸಿ ಹೇಳಲು ಶುರು ಮಾಡಿದ್ಲು. ಅವಳಿಗೆ ನಾನು ಪುನಃ ಕೆಲಸ ಕೊಡುವುದಾಗಿ ಸಂಪೂರ್ಣ ಭರವಸೆ ಕೊಟ್ಟೆ. ನಂತರ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ನಂತರ ನಾನು ಪೊಲೀಸ್ನವರೊಟ್ಟಿಗೆ ನಮ್ಮ ಮನೆಗೆ ಬಂದೆ. ಇದು ಯಾವುದನ್ನು ತಿಳಿಯದ ನನ್ನ ಗಂಡ ತುಂಬ ಖುಷಿಯಾಗಿ ಅವಳೊಟ್ಟಿಗೆ ಕುಳಿತುಕೊಂಡಿದ್ದರು. ನಾನು ಜೋರಾಗಿ ಬಾಗಿಲು ಬಡಿಯುತ್ತಿದ್ದೆ. ನನ್ನ ಗಂಡ ಓಡೋಡಿ ಬಂದು ಬಾಗಿಲು ತೆಗೆದರು. ಅಷ್ಟೊತ್ತಿಗೆ ಪೊಲೀಸ್ನವರು ಮತ್ತು ಕೆಲಸದವಳು ಅಡಗಿಕೊಂಡಿದ್ದರು. ನನ್ನ ಗಂಡನಿಗೆ ನನ್ನ ನೋಡಿ ಶಾಕ್ ಆಯಿತು. ಬಾಯದಿಂದ ಅವರು ಕೇಳಿದರು, ಏನು ಡಾರ್ಲಿಂಗ್, ನೀನು ಬೇಗ ಬಂದೆ, ನೀನು ಡೆಲ್ಲಿಗೆ ಹೋಗಲ್ವಾ? ನೀನು ಬರ್ತೀಯ ಅಂತ ನನಗೆ ಮೊದಲೇ ಯಾಕೆ ಫೋನ್ ಮಾಡಿ ಹೇಳಿಲ್ಲ? ಬಗೆ ಬಗೆಯ ತಿಂಡಿ ಊಟ ತಯಾರಿಸ್ತಿದ್ದೆ ಅಂತ ನಾಟಕದಿಂದ ಹೇಳಿದರು. ನಾನು ಹೊಳಗೆ ಬಂದಾಗ ಅವಳಿಗೆ ಕಾಣಿಸಲಿಲ್ಲ. ಅವಳನ್ನು ಎಲ್ಲೋ ಬಚ್ಚಿಟ್ಟಿದ್ದರು. ನಾನು ಕೂಡಲೇ ಅಡಗಿಕೊಂಡಿದ್ದ ಪೊಲೀಸರನ್ನು ಬರಲು ಹೇಳಿದೆ. ಅವರು ಕೂಡಲೇ ಬಂದು ಅವಳನ್ನು ಹುಡುಕಿ ಹಿಡಿದು ಬಿಟ್ಟರು. ಜೊತೆಗೆ ನನ್ನ ಕೆಲಸದವಳು ಕೂಡ ಬಂದಳು. ಕೆಲಸದವಳು ನನ್ನ ಗಂಡನ ಎದುರು ಅವರು ಮಾಡುತ್ತಿದ್ದ ಕೆಟ್ಟ ಕೆಲಸಗಳನ್ನೆಲ್ಲ ಹೇಳಿಬಿಟ್ಟಳು. ನನ್ನ ಗಂಡ ನಾಚಿಕೆಯಿಂದ ತಲೆ ತಗ್ಗಿಸಿ ನನ್ನ ಬಳಿ ಕ್ಷಮೆ ಕೇಳಲು ಬಂದರು. ನನ್ನ ಗಂಡ ನನ್ನ ಕೆಲಸದವಳನ್ನು ಹೆದರಿಸುತ್ತಿದ್ದರು. ಒಂದು ದಿನ ಅವಳ ಬಳಿ ಹೋಗಿ ನನಗೆ ಸ್ವಲ್ಪ ಕಬಾಟಿನಿಂದ ಹಣ ತೆಗೆದುಕೊಂಡು ಬಾ ಅಂತ ಹೇಳಿದರು. ಅದಕ್ಕೆ ಅವಳು ಒಪ್ಪದಿದ್ದಾಗ ಅವಳಿಗೆ ಸರಿಯಾಗಿ ಬೈದು, ಇಲ್ಲದಿದ್ದರೆ ಕೆಲಸದಿಂದ ತೆಗೆದುಹಾಕುವೆ ಅಂತ ಹೆದರಿಸಿ ಅವಳಿಗೆ ಕಬಾಟಿನಲ್ಲಿ ಹೋಗಿ ಹಣ ತೆಗೆಯಲು ಹೇಳಿದರು. ಅವಳು ಕಬಾಟಿನಿಂದ ಹಣ ತೆಗೆಯುತ್ತಿರುವಾಗ ಅದನ್ನು ಅವರು ವಿಡಿಯೋ ರೆಕಾರ್ಡ್ ಮಾಡಿದರು. ನನ್ನ ಬಗ್ಗೆ ಏನಾದರೂ ನೀನು ನನ್ನ ಹೆಂಡತಿಗೆ ಹೇಳಿದರೆ ನೀನು ನಮ್ಮ ಕಬಾಟಿಂದ ಹಣ ಕದಿತಿದ್ಯಾ ಅಂತ ಪೊಲೀಸರಿಗೆ ತಿಳಿಸುವೆ ಅಂತ ಬೆದರಿಸಿದ್ದರು. ಅದಕ್ಕೆ ಅವಳು ನಡೆದ ವಿಷಯವನ್ನು ನನ್ನ ಬಳಿ ಹೇಳಲು ಹೆದರುತ್ತಿದ್ದಳು. ನನಗೆ ತುಂಬ ದುಃಖವಾಯಿತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಗಂಡ ಮೋಸ ಮಾಡಿದ. ಪೊಲೀಸರು ನನ್ನನ್ನು ಸಮಾಧಾನಪಡಿಸಿದರು. ನನ್ನ ಗಂಡನನ್ನು ಅರೆಸ್ಟ್ ಮಾಡಿ ಪೊಲೀಸರು ಕೊಂಡೋದರು. ಜೊತೆಗೆ ಆ ಹುಡುಗಿಯನ್ನು ಕೂಡ. ಆಮೇಲೆ ನಾನು ಅವರಿಗೆ ಡೈವರ್ಸ್ ಕೊಡುವುದಾಗಿ ಹೇಳಿದೆ. ನಂತರ ನಾನು ನನ್ನ ಹಳೆ ಕೆಲಸದವಳೊಡನೆ, ನೀನು ನಾಳೆಯಿಂದ ನಮ್ಮ ಮನೆಗೆ ಕೆಲಸಕ್ಕೆ ಬಂದು ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು, ನಾನು ಸಹಾಯ ಮಾಡುವೆ ಅಂತ ಹೇಳಿದೆ. ನನ್ನ ಗಂಡನ ಗೋಮುಖ ವ್ಯಾಘ್ರದ ಮುಖ ನನಗೆ ತಿಳಿದು ಒಂದು ಕಡೆ ಬೇಸರವಾದರೂ ಇನ್ನೊಂದು ಕಡೆಯಿಂದ ನನಗೆ ನೆಮ್ಮದಿ ಸಿಕ್ಕಿತ್ತು.
ಇಂಥ ಕೆಟ್ಟ ಜನ ಸಹವಾಸದಿಂದ ನಾನು ದೂರವಾದೆ ಅಂತ ಖುಷಿಯಿಂದ ಈಗ ನನಗೆ ಇದು ನನ್ನ ಜೀವನದಲ್ಲಿ ನಡೆದ ಘಟನೆ. ಇಂಥ ಘಟನೆ ಯಾರ ಜೀವನದಲ್ಲೂ ನಡೆಯಬಾರದು ಅಂತ ದೇವರನ್ನು ನಾನು ಪ್ರಾರ್ಥಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.